ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇದ್ದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇವತ್ತು ಮಂಗಳವಾರ. ಫ್ರೆಂಡ್ಸ್, ನಾನಿವತ್ತು ಕೆಲಸಕ್ಕೆ ಹೋಗ್ತಾ ಇಲ್ಲ. ನಂದು ಇವತ್ತು ರಜೆ ಐತೆ. ಫ್ರೆಂಡ್ಸ್, ನಾನಿವಾಗ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಫ್ರೆಂಡ್ಸ್, ನಿನ್ನೆ ನಾನು ಸಾಯಂಕಾಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಫ್ರೆಂಡ್ಸ್, ನಾನು ನಿನ್ನೆ ಸ್ವಲ್ಪ ಗೋಲ್ಡ್ ಅಂಗಡಿಗೆ ಹೋಗಿದ್ದೆ. ನಂದು ಒಡವೆದು ಸ್ವಲ್ಪ ಇಂಟ್ರೆಸ್ಟ್ ಕಟ್ಟೋಕ್ಕೆ. ಆಮೇಲೆ ಫ್ರೆಂಡ್ಸ್, ಅಲ್ಲೇ ಸ್ವಲ್ಪ ಬಟ್ಟೆ ತಂದೆ, ಅದನ್ನು ತೋರಿಸ್ಬೇಕಿತ್ತು. ಫ್ರೆಂಡ್ಸ್, ಇದೇ ಇರೋದ್ರ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಂದು ನೀವೆಲ್ಲರೂ ನನ್ನ ವೀಡಿಯೋ ನೋಡಿರೋದ್ರಿಂದ ಆಲ್ರೆಡಿ ನಂದು 3.5 ಲಕ್ಷ ವ್ಯೂಸ್ ಆಗಿದೆ. 1,300 ಸಬ್ಸ್ಕ್ರೈಬರ್ ಆಗಿದ್ದಾರೆ. ವಾಚ್ ಅವರ್ಸು 2,000 ಆಗಿದೆ. ಫ್ರೆಂಡ್ಸ್, ಇನ್ನೂ 3 ತಿಂಗಳು ನಂದು ಚಾನಲ್ ಬಂದರೆ 1 ವರ್ಷ ಆಗುತ್ತೆ. ಫ್ರೆಂಡ್ಸ್, ಇನ್ನು 4,000 ನಂದು ವಾಚ್ ಅವರ್ಸು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಫ್ರೆಂಡ್ಸ್, ಇವಾಗ ಕಂಪ್ಲೀಟ್ ಮಾಡ್ಕೋಬೇಕು. ನೋಡೋಣ, ಇನ್ನೂ 2-3 ತಿಂಗಳಿದೆ. ಹಂಗಾಗಿ ಫ್ರೆಂಡ್ಸ್, ನೀವು ಎಲ್ಲರೂ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಬನ್ನಿ. ಫ್ರೆಂಡ್ಸ್, ಇವತ್ತಿಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನಿವತ್ತು ಬೆಳಗ್ಗೆನೇ ರೆಡಿಯಾಗಿದ್ದೀನಿ. ಇನ್ನು ನನ್ನ ಮಗಳು ರೆಡಿ ಆಗ್ತಾ ಇದ್ದಾಳೆ. ನಾವಿವತ್ತು ಎಲ್ಲಿಗೆ ಹೋಗ್ತೀವಿ ಅಂತ ಫ್ರೆಂಡ್ಸ್, ಅಲ್ಲಿಗೆ ಹೋದಾಗ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ನಾವು ಇವತ್ತು ಬೆಳಗ್ಗೆ 5 ಗಂಟೆಗೆ ಹೋಗಬೇಕಿತ್ತು. ಆದರೆ ಇಬ್ಬರು ಮಲ್ಕೊಂಡಿದ್ದು ಎದ್ದೇಳೋಕ್ಕಾಗಲಿಲ್ಲ. ಹಂಗಾಗಿ ಫ್ರೆಂಡ್ಸ್, ನಾನು ಅಲ್ಲಿಗೆ ಹೋದಾಗ ನಿಮಗೆ ನಾವು ಏನಕ್ಕೆ ಅಲ್ಲಿಗೆ ಬಂದಿದ್ದೀವಿ, ಯಾಕೆ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಫ್ರೆಂಡ್ಸ್, ಒಟ್ಟಿನಲ್ಲಿ ನಾವು ನಮ್ಮೂರಿಗೆ ಹೋಗ್ತಾ ಇರೋದು. ಇವತ್ತು ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇನ್ನು ನಾನು ಕಾಫಿ ಏನೂ ಕುಡಿಲಿಲ್ಲ. ನಾನು ರಾತ್ರಿ ಬಂದು ವೀಡಿಯೋ ಮಾಡೋಣ ಫ್ರೆಂಡ್ಸ್, ನನಗೆ ಸ್ವಲ್ಪ ಹೊಟ್ಟೆ ನೋವಿತ್ತು. ಅದಕ್ಕೆ ನಾನು ಮಲ್ಕೊಬಿಟ್ಟೆ. ಈಗ ಇನ್ನು ನನ್ನ ಮಗಳು ರೆಡಿ ಆಗ್ತಾ ಇದ್ದಾಳೆ. ಅವಳು ರಜೆ ಹಾಕಿದ್ದಾಳೆ. ಫ್ರೆಂಡ್ಸ್, ನಾವಿಬ್ಬರು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಾವಿವತ್ತು ಏನೂ ನಾಷ್ಟ ಮಾಡ್ತಾಯಿಲ್ಲ, ಅಲ್ಲೇ ಹೋಟ್ಲಲ್ಲಿ ತಿಂತೀವಿ ನಾನು ನನ್ನ ಮಗಳು. ಯಾಕೆಂದರೆ ಫ್ರೆಂಡ್ಸ್, ನಿಮಗೆ ಗೊತ್ತಲ್ಲ, ಯಾವಾಗಲೂ ಡೈಲಿ ನಾಷ್ಟ ಮಾಡೋದಿದ್ದೇ ಇರುತ್ತಲ್ಲ ಫ್ರೆಂಡ್ಸ್. ಹಂಗಾಗಿ ಫ್ರೆಂಡ್ಸ್, ನಾನು ನೋಡಿ ಇದು ಸೆಟ್ಟು ಸುಮ್ಮನೆ ಹಾಕ್ಕೊಂಡಿರೋದು ಫ್ರೆಂಡ್ಸ್. ತೋರಿಸ್ತೀನಿ, ರೀಲ್ಸ್ ಮಾಡ್ತಾಯಿದ್ನಲ್ಲ ಹಂಗೆ ಹಾಕ್ಕೊಂಡಿದ್ದೆ. ಈ ಥರ ಸೆಟ್ ಇದೆ, ನಿಮಗೆ ಗೊತ್ತು, ತೋರಿಸಿದ್ದೀನಿ. ಸುಮ್ಮನೆ ಇದು ಸ್ಯಾರಿನ ಹಾಕ್ಕೊಂಡಿದ್ದೆ. ಫ್ರೆಂಡ್ಸ್, ನಾವು ನಾಷ್ಟ ಮಾಡಲಿಲ್ಲ ಫ್ರೆಂಡ್ಸ್. ಅಯ್ಯೋ, ಡೈಲಿ ಮನೇಲಿ ನಾಷ್ಟ ಮಾಡೋದಿದ್ದೇ ಇರುತ್ತೆ, ನಿಮಗೆ ಗೊತ್ತಲ್ಲ. ಹಂಗಾಗಿ ಫ್ರೆಂಡ್ಸ್, ನಾವು ಇಬ್ಬರೂ ಅಲ್ಲೇ ಹೋಟ್ಲಲ್ಲಿ ನಾಷ್ಟ ತಿನ್ಕೊಂಡು ನಮಗೆ ಇವತ್ತು ಬರೋದು ಎಷ್ಟೊತ್ತಾಗುತ್ತೋ ಅಂತಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವಿಬ್ಬರು ಹೋಗ್ತಾಯಿದ್ವಿ. ಅವಳೇನೋ ಲ್ಯಾಪ್ಟಾಪ್ ತಗೊಂಡು ಅಲ್ಲೇ ಬಸ್ಸಲ್ಲೇ ಏನೋ ಮೀಟಿಂಗ್ ಐತೆ ಮೇಡಮ್ ಮಮ್ಮಿ, ಅಟೆಂಡ್ ಮಾಡ್ತೀನಿ ಅಂತ ಅವಳೆ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್. ನನಗಿವತ್ತಂತೂ ವೀಕ್ ಆಫ್ ಇದೆ. ಅದಕ್ಕೆ ಫ್ರೆಂಡ್ಸ್, ವೀಕ್ ಆಫ್ ಐತೆ. ನಾನು ನಮ್ಮೂರಲ್ಲಿ ನನಗೆ ಸ್ವಲ್ಪ ಇವಾಗ ಕೆಲಸ ಇದೆ. ಹಂಗಾಗಿ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ನಮ್ಮೂರು ಹಾಸನ್ನು, ಅಲ್ಲಿಗೆ ಹೋಗ್ತಾಯಿದ್ದೀನಿ ಇವತ್ತು. ಆಮೇಲೆ ಫ್ರೆಂಡ್ಸ್, ನಾನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಇವತ್ತು ಲೈವ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಫೇಸ್ ಲೈವ್ ನಾನು ಮಾಡಿ ಆಲ್ರೆಡಿ 7-8 ಮಂತೆ ಆಗೋಯ್ತು. ನೋಡೋಣ, ಫೇಸ್ ಲೈವ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಆದಷ್ಟು ಬಸ್ಸಲ್ಲಿ ಮಾಡ್ತೀನಿ, ನೋಡೋಣ. ಫ್ರೆಂಡ್ಸ್, ನೀವು ಯಾರಾದರೂ ನನ್ನ ವೀಡಿಯೋ ನೋಡಿದ್ರೆ ಪ್ಲೀಸ್ ದಯವಿಟ್ಟು ಲೈವಿಗೆ ಬಂದು ಮೆಸೇಜ್ ಮಾಡಿ. ಹಾಗಾಗಿ ನಾನೇನು ನಾಷ್ಟ ಮಾಡಿಲ್ಲ. ಇನ್ನು ನಾನು ಕಾಫಿನೂ ಕುಡಿದಿಲ್ಲ ಫ್ರೆಂಡ್ಸ್. ನಾನು ಪೀರಿಯಡ್ಸ್ ಆಗಿ 3 ಡೇಸ್ ಆಗಿತ್ತು, ಹೊಟ್ಟೆನೋ ಜಾಸ್ತಿ ಆಗಿತ್ತು. ಹಂಗಾಗಿ ರಾತ್ರಿ ನಾನು ಮಲ್ಕೊಬಿಟ್ಟೆ. ಇನ್ನೇನು ತಲೆಗೆ ನಾನು ನೆನ್ನೆನೇ ಸ್ನಾನ ಮಾಡಿದೆ ಫ್ರೆಂಡ್ಸ್. ನಾವೇನಲ್ಲಿ ಟೆಂಪಲ್ಗೆ ಹೋಗಲ್ಲ, ನಾವು ಸೂತ್ಕ ಇದ್ದಾಗ ನಾವು ಟೆಂಪಲ್ಗೆ ಹೋಗಂಗಿಲ್ವಲ್ಲ. ಹಂಗಾಗಿ ಫ್ರೆಂಡ್ಸ್, ನಾನು ರೆಡಿಯಾಗಿದ್ದೀನಿ. ಆದರೆ ಫ್ರೆಂಡ್ಸ್, ನಾನು ಸ್ಯಾರಿ ಹಾಕ್ಕೊಂಡು ಹೋಗಲ್ಲ. ಯಾಕಂದರೆ ನಿಮಗೆ ಗೊತ್ತು ಇವಾಗ ಎಷ್ಟು ಸೆಕೆ ಇದೆ ಅಂತ. ನಾನು ಡ್ರೆಸ್ ವೇರ್ ಮಾಡ್ಕೊಂಡು ಹೋಗ್ತೀನಿ. ನಿನ್ನೆ ಸ್ವಲ್ಪ ನಾನು ಫ್ರೆಂಡ್ಸ್ ಬಟ್ಟೆಗಳನ್ನ ತಂದೆ. ಏನಿಲ್ಲ ಫ್ರೆಂಡ್ಸ್, ನಾನು ಜಾಸ್ತಿ ಅಂತಂದಿಲ್ಲ. ನೈಟ್ ವೇರ್ಸ್ಗಳು 1-2 ನೈಟಿಗಳು ಇವತ್ತು ಮಾತ್ರ ತಂದೆ ಫ್ರೆಂಡ್ಸ್. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ತಂದಿದ್ದೀನಿ. ನಾನು ಇವತ್ತು ಸಾಯಂಕಾಲ ಇಲ್ಲಾಂದ್ರೆ ನಾಳೆ ವೀಡಿಯೋದಲ್ಲಿ ತೋರಿಸ್ತೀನಿ. ಯಾಕೆ ಗೊತ್ತಾ ಫ್ರೆಂಡ್ಸ್, ನಾವು 500-300 ಹೋಗಿ ತಗೋತೀವಿ. ಆದರೆ ಅದು ಅಷ್ಟೇ ಬೇಗ ಬಟ್ಟೆ ಬಾಳಿಕೆ ಬರೋಲ್ಲ. ನಾನು ಇದು ತಂದಿರೋದು 11,000 ತಂದಿದ್ದೀನಿ. ಆದರೆ ಬಟ್ಟೆ ತುಂಬಾ ಸಾಫ್ಟ್ ಇದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲೇ ನಾನು ಅಲ್ಲಿ ಗೋಲ್ಡ್ ಅಂಗಡಿಗೆ ಹೋಗಿದ್ನಲ್ಲ, ಇಲ್ಲಿ ನಾನು ಗೋಲ್ಡ್ದೊಂದು ಕಾರ್ಡ್ ಹಾಕಿದ್ದೆ, ಪಟಾಕಿ ಕಾರ್ಡ್ ಫ್ರೆಂಡ್ಸ್. ಅದು ಇನ್ನು ನಾನು ಅಮೌಂಟ್ ಕಟ್ಟಬೇಕಿತ್ತು. ಅದಕ್ಕೆ ಅಂತ ಸೇಟು ಅಂಗಡಿಗೆ ಹೋಗಿದ್ದೆ. ಆವಾಗ ಅಲ್ಲೇ ಬರುವಾಗ ಅಲ್ಲೊಂದು ಅಂಗಡಿ ಇದೆ ಫ್ರೆಂಡ್ಸ್, ನಾನು ಅಲ್ಲಿ ತಗೊಂಡು ಬಂದಿದ್ದು. ಹಂಗಾಗಿ ಫ್ರೆಂಡ್ಸ್, ಎಷ್ಟೊಂದು ಬಿಸಿಲು, ನಿಮಗೆ ಗೊತ್ತು ಇವಾಗ ಬಿಸಿಲು ಏನು ಅಂತ ಗೊತ್ತಿಲ್ಲ. ನಾವು ಒಟ್ಟಿನಲ್ಲಿ ಫ್ರೆಂಡ್ಸ್ ಇವಾಗ 7 ಗಂಟೆ ಆಗೈತೆ. ನಾವು ಹಂಗೂ ಹಿಂಗೂ 10 ಗಂಟೆ 11-12 ಗಂಟೆ ಹೊತ್ಕಲ್ಗೆ ಹೋಗ್ತೀವಿ ಫ್ರೆಂಡ್ಸ್. ಅಲ್ಲೊಂದು 2 ಅವರ್ ನಮ್ಗೆ ಕೆಲಸ ಇದೆ ಅಷ್ಟೇ. ಆ ಕೆಲಸನ ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನ್ ಬರಬೇಕು. ಒಟ್ಟಿನಲ್ಲಿ ಫ್ರೆಂಡ್ಸ್, ಬಿಸಿಲಿದ್ದಾಗ ನಾವು ಅಂಗಡಿ ಒಳಗಡೆ ಇರ್ತೀವಿ. ನಮಗೆ ಸ್ವಲ್ಪ ಅಲ್ಲಿ ಕೆಲಸ ಇದೆ, ಹೋಗ್ತಾಯಿದ್ವಿ ಫ್ರೆಂಡ್ಸ್. ಏನಂದರೆ ನಮ್ಮ ಊರುಗಳಿಗೆ ಇದಕ್ಕೆ ನಾವು ಹೋಗಬೇಕು ಅಂದರೆ ಎಷ್ಟು ಖುಷಿ ಇರುತ್ತೆ ಅಲ್ವ ಫ್ರೆಂಡ್ಸ್ ಎಲ್ರಿಗೂ. ಹಂಗಾಗಿ ಹೋಗಿ ಇವತ್ತು ನಾವು ಬರ್ತೀವಿ. ಇವತ್ತು ನಾನು ರಜದಲ್ಲಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ನಾನು ನಿನ್ನೆ ನನ್ನ ವೀಡಿಯೋನ ಏನು ಮಾಡೋಕ್ಕಾಗಲಿಲ್ಲ. ಇವತ್ತು ಫ್ರೆಂಡ್ಸ್, ಒಟ್ಟಿನಲ್ಲಿ ನಾನು ಕಿಚನಲ್ಲಿ ಯಾವ ಕೆಲಸನೂ ಮಾಡಲಿಲ್ಲ. ನಿನ್ನೆ ನನ್ನ ಮಗಳು ಪಾತ್ರೆ ತೊಳೆಯೋದು ಏನೇನು ಅವಳೇ ಮಾಡಿದ್ಲು. ನಾನೀಗ ಇನ್ನು ಫ್ರೆಂಡ್ಸ್ ದೇವ್ರಿಗೆ ದೀಪ ಹಚ್ಚೋ ಆಗಿಲ್ಲ, ಇನ್ನು 2 ಡೇಸು. ಈಗ ಫಿಶ್ಶಿಗೆ ಮಾತ್ರ ಫುಡ್ ಹಾಕಿದ್ದೀನಿ. ಬಾಕ್ಲಿಗೆ ಒಂದು ಸಾರಿಸಿ ಇದು ಕಾಫಿ ಬ್ರೆಡ್ಡು ತಿನ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್. ಅಲ್ಲೇ ಎಲ್ಲಾದರೂ ನಾವು ಇಬ್ಬರೂ ನಾಷ್ಟ ಮಾಡ್ಕೊತೀವಿ. ಅವಳು ಏನು ನಮ್ಮ ಹುಡುಗಿಯನ್ನು ಈಗ ಬರ್ತಾ ಇದ್ದಾಳೆ. ಎಲ್ಲ ಅವಳದು ರೆಡಿ ಆಯಿತು. ಅವಳದಿನ ಒಂದು 10 ನಿಮಿಷ ಅವಳು ರೆಡಿ ಆದ್ರೆ ಆಯಿತು. ಅವಳದ್ದು ಏನೋ ಒಂದು ಟಾಪ್ ಹಾಕೊಂಡು ಪ್ಯಾಂಟ್ ಹಾಕೊಂಡು ಗೊತ್ತಲ್ಲ ಫ್ರೆಂಡ್ಸ್, ಹುಡುಗಿರು ಎಷ್ಟು ಬೇಗ ರೆಡಿ ಆಯ್ತಾರೆ. ಆದರೆ ನಾನು ಅದಕ್ಕೆ ಫ್ರೆಂಡ್ಸ್ ಏನು ಜಾಸ್ತಿ ವೇರ್ ಮಾಡಲಿಲ್ಲ. ಸುಮ್ಮನೆ ಸಿಂಪಲ್ಲಾಗಿ ಇದೇ ಸ್ಯಾರಿಲಿ ಫ್ರೆಂಡ್ಸ್ ರೀಲ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರು ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಫ್ರೆಂಡ್ಸ್.
ಹಾಗಾಗಿ ಫ್ರೆಂಡ್ಸ್ ನನಗೆ ಇಷ್ಟು ಇವತ್ತಿಗೆ ಫ್ರೆಂಡ್ಸ್ 3,40,000 ವ್ಯೂಸ್ ಆಗಿದ್ರೆ. ಆದರೆ ನಾನೇ ಇನ್ನೂ ಮಾನಿಟೈಸೇಷನ್ ಏನೂ ನಂದು ಇನ್ನೂ ಆಗಿಲ್ವಲ್ಲ ಫ್ರೆಂಡ್ಸ್. ನಮಗೇನು ಇನ್ನೂ ಅಮೌಂಟ್ ಏನೂ ಬರ್ತಾಯಿಲ್ಲ ಫ್ರೆಂಡ್ಸ್. ಏನಕ್ಕೆ ಸುಳ್ಳು ಹೇಳಬೇಕು. ಅದು ಫ್ರೆಂಡ್ಸ್ ಮಾನಿಟೈಸೇಷನ್ ಆಗಿ $100 ಆಗಿ ಎಲ್ಲ ನಮ್ಮದು ಚಾನಲ್ಲು ಕರೆಕ್ಟಾಗಿದ್ದರೆ ಮಾತ್ರನೇ ಫ್ರೆಂಡ್ಸ್ ದುಡ್ಡು ಬರೋದು. ನಂದು ಫ್ರೆಂಡ್ಸ್ ಹಳೆ ಚಾನಲ್ ಇತ್ತಲ್ಲ 4-5 ವರ್ಷದ ಮುಂಚೆ, ಈಗ ಅದೇ ಚಾನಲ್ ಏನಾದರೂ ನಾನು ಈ ಥರ ಬಿಡ್ದಂಗೆ ವೀಡಿಯೋ ಮಾಡಿದರೆ ಇಷ್ಟೊತ್ತಿಗೆ ನನಗೆ ಮಂತ್ಲಿ ಅಮೌಂಟ್ ಬರ್ತಿತ್ತು. ಆದರೆ ನಾನು ಅದು ಯಾರೋ ಒಂದು ವೀಡಿಯೋ ಎಲ್ಲ ಲಾಕ್ ಮಾಡಿ ಏನೇನೋ ಮಾಡಿ ನನ್ನ ಚಾನಲ್ನ ಹಾಳು ಮಾಡಿದ್ರಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಇದನ್ನು ಓಪನ್ ಮಾಡ್ಕೊಂಡು ಈಗ ಆಗಸ್ಟಲ್ಲಿ ಮಾಡ್ಕೊಂಡಿರೋದು ಫ್ರೆಂಡ್ಸ್. ಇನ್ನೊಂದು 2-3 ಮಂತ್ ಬಂದರೆ ಈ ಚಾನಲ್ಗೆ 1 ಇಯರ್ ಆಗೇ ಹೋಗುತ್ತೆ ನಂದು. ಹಂಗೂ ಹಿಂಗೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡೋಣ, ಇನ್ನು 2-3 ಮಂತ್ ಐತೆ ನಂದು ವಾಚ್ ಅವರ್ಸು ಏನೇನಾಗುತ್ತೆ ಏನೆಲ್ಲ ನೋಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ಫ್ರೆಂಡ್ಸ್. ಯಾಕೋ ನನಗೆ ಬೆಳಗ್ಗೆ ಇವತ್ತು ಕೈ ಸ್ವಲ್ಪ ನೋವಾಗಿತ್ತು ನೋಡಿ, ಬೆಳ್ಳು. ಅದಕ್ಕೆ ನಾನು ನೋಡೋಣ ಅಲ್ಲೇ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋಣ ಅಂದ್ಕೊಂಡಿದ್ವಿ ಟೈಮ್ ಇದ್ದರೆ. ಏನೋ ಇದೊಂದು ಕೈದು ನನಗೆ ಹೋಗ್ತಾನೆ ಇಲ್ಲ ಫ್ರೆಂಡ್ಸ್. ನೋವು ತೋರಿಸಿದ್ದೀನಿ ಹಾಸ್ಪಿಟ್ಲಿಗೆ. ಮೊನ್ನೆ ಎಲ್ಲ ನಾನು ಸ್ವಲ್ಪ ಪೇಯ್ನ್ದು ಟ್ಯಾಬ್ಲೆಟ್ ತಗೊಂಡಿದ್ದೆ, ಆಗ ನೋವು ಕಮ್ಮಿ ಆಗಿದ್ದು. ಹಂಗಾಗಿ ಫ್ರೆಂಡ್ಸ್, ಯಾರಾದರೂ ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದರೆ ನಿಮಗೆ ವಾಚ್ ಅವರ್ಸು ಬರಲಿಲ್ಲ ಅಂದರೆ ಮತ್ತು ಮಾನಿಟೈಸೇಷನ್ ಆಗಲಿಲ್ಲ ಅಂದರೆ ನೋಡಿ ಎಷ್ಟೊಂದು ಜನ ಕ್ರಿಯೇಟರ್ಸ್ಗಳು ಹೇಳ್ತಾರೆ ಅಮೌಂಟ್ ಕೊಟ್ಟು ಮಾಡಿಕೊಡ್ತಾರೆ ಹಾಗೆ ಅಂತ. ಆದಷ್ಟು ನೀವು ಫ್ರೆಂಡ್ಸ್ ನೀವೇ ನಿಮ್ಮ ಸ್ವಂತದಿಂದ ವಾಚ್ ಅವರ್ಸು ಸ್ವಂತ ಸಬ್ಸ್ಕ್ರೈಬರು ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ಆಗುತ್ತೆ, ಏನು ತೊಂದರೆ ಇಲ್ಲ. 1 ಇಯರ್ ತಾನೇ ಅರ್ಜೆಂಟ್ ಮಾಡ್ಕೊಂಡ್ರು ನಾವು ದುಡ್ಡು ಕೊಟ್ಟು ಮಾಡಿಸ್ಕೊಂಡ್ರು ಏನಂದರೆ ಮತ್ತೆ $100 ಆಗಲೇಬೇಕಲ್ಲ. ಅದಕ್ಕೆ ಆದಷ್ಟು ನೀವೇ ಸ್ವಂತವಾಗಿ ವೀಡಿಯೋ ಮಾಡ್ಕೊಂಡು ಏನು ನಿಮಗೆ ಟೈಮ್ ಯಾವಾಗಿರುತ್ತೆ ಆ ಥರ ಆಗ ವೀಡಿಯೋ ಮಾಡಿ ಫ್ರೆಂಡ್ಸ್. ನನಗಂತೂ ಟೈಮ್ ಇರೋಲ್ಲ ವೀಡಿಯೋ ಮಾಡೋದಕ್ಕೆ. ನಾನು ರೀಲ್ಸ್ನೇ ಸುಮಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಯಾವಾಗಾದರೂ ಟೈಮ್ ಇದ್ದಾಗೆಲ್ಲ ವೀಡಿಯೋ ಮಾಡಾಕ್ತೀನಿ. ನನಗೆ ಟೈಮ್ ಇಲ್ಲ. ಯಾಕಂದರೆ ಫ್ರೆಂಡ್ಸ್ ನಾವು ಕೆಲಸಕ್ಕೆ ಹೋಗ್ಬೇಕಲ್ಲ ಫ್ರೆಂಡ್ಸ್. ನಮಗೆ ಯೂಟ್ಯೂಬು ಒಬ್ಬೊಬ್ಬರಿಗೆ ಜೀವನ ಆಗಿದೆ. ಯಾಕಂದರೆ ಫ್ರೆಂಡ್ಸ್ ಅವ್ರು ಅದರಲ್ಲೇ ಎಲ್ಲ ಅವರು ಕಾರ್ಗಳು ತಗೊಂಡಿರ್ತಾರೆ, ಅದರಲ್ಲೇ ಮತ್ತು ವೀಡಿಯೋ ಮಾಡೋರನ್ನ ಇಟ್ಕೊಂಡಿರ್ತಾರೆ. ಈಗ ಫ್ರೆಂಡ್ಸ್ ಅವರದ್ದು ಚೇಂಜ್ ಮಾಡ್ಕೊಂಡು ಲೈಫಲ್ಲಿ ಅವರು ಅದನ್ನೇ ಮಾಡ್ಕೊಂಡಿರ್ತಾರೆ ಫ್ರೆಂಡ್ಸ್. ಆದರೆ ನೀವು ಯಾಕೆ ಗೊತ್ತಾ, ಅದು ಯಾರ್ಯಾರಿಗೆ ಹಿಟ್ಟಾಗಬೇಕೋ ಅವ್ರಿಗೆ ಹಿಟ್ಟಾಗೋದು. ಈಗ ನೋಡಿ ಅವರು ಅದರಲ್ಲೇ ಮುಳುಗೋಗ್ಬಿಡ್ತಾರೆ. ಈಗ ನೋಡಿ ಕಲಾ ಮಾಧ್ಯಮ ಇದೆಲ್ಲ, ಅವರು ಸೆಲಿಬ್ರಿಟಿಗಳನ್ನ ಮೀಟ್ ಮಾಡ್ತಾರೆ. ಈಗ ಅವ್ರಿಗೆ ಅದೇ ಒಂದು ಕೆಲಸದ ಥರ ಆಗಿದೆ. ಆದರೆ ಫ್ರೆಂಡ್ಸ್ ದಯವಿಟ್ಟು ಯಾರಾದರೂ ಇದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡ್ರೆ ಅದನ್ನೇ ಕೆಲಸದ ಥರ ತಗೋಬೇಡಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ಎಲ್ಲರೂ ಕೈ ಹಿಡಿಯಲ್ಲ. ನಮ್ಮದು ಟೈಮು ಚೆನ್ನಾಗಿದ್ದರೆ ಓಕೆ, ಚೆನ್ನಾಗಿಲ್ಲ ಅಂದರೆ 1 ತಿಂಗಳು ಬಂದು ಇನ್ನೊಂದು ತಿಂಗಳು ಬರ್ದಿರೋ. ಅದಕ್ಕೋಸ್ಕರ ಫ್ರೆಂಡ್ಸ್ ನೀವು ಮಾಡಿ, ನೀವು ನಿಮ್ಮ ಕೆಲಸನೂ ಬಿಡಬೇಡಿ. ಯೂಟ್ಯೂಬು ನಿಮಗೆ ಒಂದು ಏನೋ ಒಂದು ನಿಮಗೆ ಅದರಿಂದ ನಿಮಗೆ ಬೇಜಾರಾಗ್ದಂಗೆ ಒಂದು ಯಾವುದೋ ಒಂದು. ಈಗ ಫ್ರೆಂಡ್ಸ್ ನೋಡಿ, ಸೋಷಿಯಲ್ ಮೀಡಿಯಾ ಯಾರಿಗೆ ಅಂತೇನಿಲ್ಲ, ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು, ಮಾಡಿ. ಆದರೆ ನೀವು ಮಾಡ್ತಾಯಿರೋ ಯಾವ ಕೆಲಸನೂ ಬಿಟ್ಟು ಯೂಟ್ಯೂಬ್ನ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ನನ್ನ ಕಡೆಯಿಂದ ಒಂದು ಚಿಕ್ಕ ಸಜೆಷನು. ಅದನ್ನೇ ಸಂದು ಮಾಡೋಕ್ಕೂ ಆಗೋಲ್ಲ ಫ್ರೆಂಡ್ಸ್. ಅದೇನು 1 ವೀಡಿಯೋ 3 ವೀಡಿಯೋ ಹಾಕಿದ್ರೆ ಆಯಿತು. ಹಂಗಾಗಿ ಒಬ್ಬೊಬ್ಬರು ಅದನ್ನೇ ಕೆಲಸವಾಗಿ ಮಾಡ್ತಾರೆ ಫ್ರೆಂಡ್ಸ್. ನಾನು ಕೆಲಸನೂ ಮಾಡ್ತಾಯಿದ್ದೀನಿ. ನಾನು ಹೌಸ್ ಕೀಪಿಂಗ್ ಸೂಪರ್ವೈಸರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ ಯಾವಾಗಾದರೂ ಟೈಮ್ ಇದ್ದಾಗ ಫ್ರೆಂಡ್ಸ್ ವೀಡಿಯೋ ಮಾಡ್ತೀನಿ. ಆದರೆ ಫ್ರೆಂಡ್ಸ್ ನನಗೆ ನನ್ನ ಮೊದಲು ಚಾನಲ್ ಇತ್ತಲ್ಲ, ಅದಿದ್ದರೆ ಇಷ್ಟೊತ್ತಿಗೆ 5 ವರ್ಷ ಆಯ್ತಿತ್ತು ನನ್ನ ಚಾನಲ್ಗೆ. ಹಂಗಾಗಿ ಫ್ರೆಂಡ್ಸ್ ಇದು ಇನ್ನೂ ಬಂದು ನಂದು ಇನ್ನೂ 3 ತಿಂಗಳು ಬಂದರೆ 1 ವರ್ಷ ಆಗೋದು. ಅದಕ್ಕೆ ಫ್ರೆಂಡ್ಸ್ ಇವತ್ತು ನಾನು ಏನು ನಾಷ್ಟ ಏನು ಮಾಡಲಿಲ್ಲ. ನಾವು ಅಲ್ಲೇ ಹೋಗುವಾಗ ಏನಾದರೂ ತಿನ್ಕೋತೀವಿ. ಇವಾಗ ನಾನು ಇನ್ನೇನು ಆಯಿತು ಫ್ರೆಂಡ್ಸ್, ನಾನು ಡ್ರೆಸ್ ಒಂದು ಹಾಕೊಂಡ್ರೆ ನಾವೀಗ ಹೋಗ್ತೀವಿ ಫ್ರೆಂಡ್ಸ್. ನಾವೇನು ಜಾಸ್ತಿ ತಲೆ ಕೆಡ್ಸ್ಕೊಂಡ್ರೆ ಒಂದು ಸಿಂಪಲ್ಲಾಗಿ ಒಂದು ಬ್ಯಾಗ್ ತಗೊಂಡು. ಆದರೆ ಫ್ರೆಂಡ್ಸ್ ಬಿಸಿಲು ಎಷ್ಟೊಂದು ಬರುತ್ತೆ ನಿಮಗೆ ಗೊತ್ತಲ್ಲ. ಈ ನಡುವೆ ಮಳೆ ಎಲ್ಲ ಬರ್ತಾಯಿದೆ, ಹಂಗೆ ಸ್ಟಾಪ್ ಆಗ್ತಾಯಿದೆ. ಮಳೆನೂ ಪೂರ್ತಿ ಬರೋಲ್ಲ, ಬಿಸಿಲೂ ಪೂರ್ತಿ ಬರೋಲ್ಲ. ಆದರೆ ಬಿಸಿಲೇ ಜಾಸ್ತಿ ಬರ್ತಾ ಇರೋದು ಫ್ರೆಂಡ್ಸ್, ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್. ನನ್ನ ವೀಡಿಯೋನ ನಾನು ಹಳೆ ಸ್ಟಾಫ್ಗಳು, ನಾನು ಎಲ್ಲೆಲ್ಲಿ ಕೆಲಸ ಮಾಡ್ತಾಯಿದ್ದೆ ಎಲ್ಲರೂ ನೋಡ್ತಾ ಇದ್ದಾರೆ. ಹಂಗಾಗಿನೇ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟೊಂದು ನನಗೆ ಸಬ್ಸ್ಕ್ರೈಬರ್ ಆಗಿರೋದು. ಏನಾದರೂ ಅಷ್ಟೇ. ಓಕೆ ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ಇದೇ ಆದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.